ಇಲ್ಲಿ ಗೃಹಲಕ್ಷ್ಮಿ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ. ನಿಮ್ಗೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತೆ 10,500 ರೂಪಾಯಿ, ಅದು ಕೂಡ ಒಂದು ವರ್ಷಕ್ಕಲ್ಲ, ಪ್ರತಿ ತಿಂಗಳು. ಹಾಗಾದರೆ ಈ ಒಂದು 10,000 ರೂಪಾಯಿನ ಯಾರು ಕೊಡ್ತಾ ಇದ್ದಾರೆ, ಯಾವ ರೀತಿ ಕೊಡ್ತಾ ಇದ್ದಾರೆ ಎಲ್ಲನೂ ಕೂಡ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದು ಕಂಪ್ಲೀಟ್ಲಿ ನಿಮಗೆ ಫ್ರೀಯಾಗಿ ಉಚಿತವಾಗಿ ಸಿಗುತ್ತೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಗೃಹಲಕ್ಷ್ಮಿ ಯೋಜನೆ ಹಣ ಪಡೀತಾ ಇರೋ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಸಿಗುತ್ತೆ 10,000 ರೂಪಾಯಿ ಅಂತ. ಹಾಗಾದರೆ ಒಂದು 10,000 ರೂಪಾಯಿ ಯಾವುದು, ನಮಗೆ ಈ ಒಂದು ಯೋಜನೆ ಹೆಸರೇನು, ಯಾವ ರೀತಿ ಸಿಗುತ್ತೆ ಅಂತ ನೀವು ಕೇಳ್ಬೋದು. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನೀವು ಯಾವುದೇ ಥರದ ₹1 ಕಟ್ಟ ಅಗತ್ಯ ಇಲ್ಲ. ಇಲ್ಲಿ ಗೃಹಲಕ್ಷ್ಮಿ ಹಣ ಯಾರ್ಯಾರು ಪಡ್ಕೋತಾ ಇರ್ತಾರೆ ಅವ್ರಿಗೆ ಮಾತ್ರ 10,000 ರೂಪಾಯಿ ಬರೋದು. ಹಾಗಾದರೆ ನಮಗೂ ಬರುತ್ತಾ ಬರಲ್ಲ ಅಂತ ನಿಮಗೆ ಸಾಕಷ್ಟೊಂದು ಪ್ರಶ್ನೆ ಕೂಡ ಇರುತ್ತೆ. ಇಲ್ಲಿ ನೋಡಿ, 10,000 ರೂಪಾಯಿ ಅಂದರೆ ಎಷ್ಟೋ ಜನರದು ಒಂದು ತಿಂಗಳು ಸಂಬಳ ಕೂಡ ಆಗಿರುತ್ತೆ. ಮತ್ತು ಈ ಒಂದು ಹಣ ಬಂದ್ಬಿಟ್ಟು ಯಾರು ಒಂದು 10,000 ರೂಪಾಯಿ ದುಡಿತಾ ಇರ್ತಾರೆ ಅವ್ರಿಗೊಂದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಮತ್ತು ಯಾರಿಗೆ ಹಣನೇ ಬರ್ತಾ ಇರಲ್ಲ, ಯಾವ ಒಂದು ಕೆಲಸಕ್ಕೆ ಹೋಗ್ತಾ ಇರಲ್ಲ, ಅವ್ರಿಗೊಂದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಹಾಗಾದರೆ ಒಂದು 10,000 ರೂಪಾಯಿ ಯಾವ ರೀತಿ ನಿಮಗೆ ನೀಡ್ತಾರೆ, ನೀವು ಯಾವ ರೀತಿ ಒಂದು ಪಡ್ಕೊಳ್ಳೋದು 10,000 ರೂಪಾಯಿನ, ಅದ್ರ ಬಗ್ಗೆ ನಿಮಗೆ ಇವಾಗ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವೆಲ್ಲರೂ ಕೂಡ ಮಾಡಬೇಕಾಗಿರೋದ ಕೆಲಸ ಏನಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ಕೊಡಿ. ಇಲ್ಲಿ ನೋಡಿ, ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,500 ರೂಪಾಯಿನ ಪಡ್ಕೋತಾ ಇದ್ದೀರಾ. ಇಲ್ಲಿ ನೀವು ಯಾರ್ಯಾರು ಇವಾಗ 2,500 ರೂಪಾಯಿನ ಪಡ್ಕೋತಾ ಇದ್ದೀರಾ, ನಿಮ್ಗೆಲ್ಲರಿಗೂ ಕೂಡ 10,000 ರೂಪಾಯಿ ಸಿಗುತ್ತೆ. ಹಾಗಾದರೆ ನಿಮಗೆ ಕಾಮನ್ ಆಗಿ ಒಂದು ಕ್ವಶನ್ ಬರುತ್ತೆ, 10,000 ರೂಪಾಯಿ ಯಾವ ರೀತಿ ಸಿಗುತ್ತೆ, ಏನಾದರೂ ಅರ್ಜಿ ಸಲ್ಲಿಸಬೇಕಾ, ಏನಾದರೂ ಅಮೌಂಟ್ ಕಟ್ಟಬೇಕಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನೀವು ಯಾರು ಕೂಡ ₹1 ಕಟ್ಟಾಗತ್ತೆ ಇಲ್ಲ. ಡೈರೆಕ್ಟಾಗಿ ಫ್ರೀಯಾಗೇ 10,000 ರೂಪಾಯಿ ಸಿಗುತ್ತೆ, ಇವಾಗ 2,000 ರೂಪಾಯಿ ಬದಲು. ಹಾಗಾದರೆ ಈ ಒಂದು 10,000 ರೂಪಾಯಿನ ನೀವು ಯಾವ ರೀತಿ ಪಡ್ಕೊಳ್ಳೋದು ಎಲ್ಲಾನು ಕೂಡ ಇವಾಗ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ನಿಮ್ಗೆಲ್ಲರಿಗೂ ಕೂಡ 2,000 ರೂಪಾಯಿ ಬರ್ತಿದೆ. ಇಲ್ಲಿ ಯಾರ್ಯಾರು 10,000 ರೂಪಾಯಿ ಒಳಗಡೆ ಅವ್ರ ಮನೆ ಇನ್ಕಮ್ ಇರುತ್ತಲ್ಲ, ಡೆಫಿನೆಟ್ಲಿ ಅವ್ರಿಗೆಲ್ಲರಿಗೂ ಕೂಡ ಒಂದು ಬೂಸ್ಟ್ ಸಿಕ್ಕಂಗಾಗಿರುತ್ತೆ, ಎಕನಾಮಿಕ್ ಬೂಸ್ಟು. ಆದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಅಡಿ ನೀವು ಯಾರ್ಯಾರು ಇವಾಗ 2,500 ರೂಪಾಯಿನ ಪಡ್ಕೋತಾ ಇದ್ದೀರಾ, ಇಲ್ಲಿ ನಿಮಗೇನೆ ಇವಾಗ 10,000 ರೂಪಾಯಿ ಸಿಗುತ್ತೆ. ಹಾಗಾದರೆ ಒಂದು 10,000 ರೂಪಾಯಿ ಪಡೆಯೋಕ್ಕೆ ನೀವೇನು ಮಾಡಬೇಕು ಅಂತ ನೀವು ಕೇಳ್ಬೋದು. ಇಲ್ಲಿ ಏನಂದರೆ, ಕಾಂಗ್ರೆಸ್ ಸರ್ಕಾರದವರು ಈ ಒಂದು ಘೋಷಣೆನ ಮಾಡಿದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾರ್ಯಾರು ಪಡ್ಕೋತಾ ಇರೋ ಮಹಿಳೆಯರು ಕರ್ನಾಟಕದಲ್ಲಿ ಅವ್ರಿಗೆ ಇನ್ನು ಮುಂದೆ 10,500 ರೂಪಾಯಿ ಬರುತ್ತೆ ಅಂತ. ಹಾಗಾದರೆ ನಿಮಗೆ ಕಾಮನ್ ಆಗಿ ಒಂದು ಡೌಟ್ ಬರುತ್ತೆ, 10,000 ರೂಪಾಯಿ ಯಾವ ರೀತಿ ನಮ್ಗೆ ಬರುತ್ತೆ, ಯಾವಾಗಿಂದ ಬರುತ್ತೆ, ಈ ಗೃಹಲಕ್ಷ್ಮಿ ಯೋಜನೆದು 2,000 ರೂಪಾಯಿನೂ ಬರುತ್ತಾ, 10,000 ರೂಪಾಯಿನೂ ಬರುತ್ತಾ, ಯಾವ ರೀತಿ ಒಂದು ಹಣ ಬರುತ್ತೆ, ಯಾವಾಗ ಕೊಡ್ತಾರೆ, ಯಾವಾಗಿಂದ ಕೊಡ್ತಾರೆ, ಏನಾದರೂ ಸಪ್ರೇಟಾಗಿ ಏನಾದರೂ ಒಂದು ಅರ್ಜಿ ಸಲ್ಲಿಸಬೇಕಾ, ಇದ್ರ ಬಗ್ಗೆ ನೀವು ಕೇಳ್ಬೋದು. ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದರೆ, ಇಲ್ಲಿ ನೆನೆ ಒಂದು ರಾಹುಲ್ ಗಾಂಧಿ ಅವರು ಒಂದು ಘೋಷಣೆ ಕೂಡ ಮಾಡಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಹಣ ಪಡಿತರ ಮಹಿಳೆಯರಿಗೆ ಇನ್ನು ಮುಂದೆ 10,000 ರೂಪಾಯಿ ಬರುತ್ತೆ ಅಂತ ಹೇಳಿದರೆ, ಆದರೆ ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ಹೇಳಿದರೆ, ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ. ಇಲ್ಲಿ ನೀವು ಯಾರ್ಯಾರು ಇವಾಗ ಗೃಹಲಕ್ಷ್ಮಿ ಯೋಜನೆ ಅಡಿ 2,500 ರೂಪಾಯಿನ ಪಡ್ಕೋತಾ ಇದ್ದೀರಾ, ಹಾಗೆ ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ ಬರ್ತಿದೆ, ಅಲ್ಲಿ ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂದರೆ ನಿಮಗೆ ಪ್ರತಿ ಮಹಿಳೆಯರಿಗೂ ಕೂಡ ಮಹಾಲಕ್ಷ್ಮಿ ಯೋಜನೆಯಲ್ಲಿ 1,00,000 ಕೊಡ್ತಾರೆ. ಅವು ಪ್ರತಿ ವರ್ಷಕ್ಕೂ ಕೂಡ ಅದನ್ನ ಪ್ರತಿ ತಿಂಗಳು ಕನ್ವರ್ಟ್ ಮಾಡ್ಕೊಂಡಾಗ ಮತ್ತು ಗೃಹಲಕ್ಷ್ಮಿ ಹಣ ಆ್ಯಡ್ ಮಾಡಿದಾಗ ನಿಮಗೆ 10,000 ರೂಪಾಯಿ ಪ್ರತಿ ಮಹಿಳೆಯರಿಗೂ ಕೂಡ ಕರ್ನಾಟಕದಲ್ಲಿ ನೀವು ರಿಸೀವ್ ಮಾಡ್ಕೋತೀರಾ ಅಂತ ಹೇಳಿದರೆ, ಕಾಂಗ್ರೆಸ್ಗೆ ವೋಟ್ ಹಾಕಿ ಅಂತ ಕೇಳಿದರೆ. ಮತ್ತು ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ಏನೋ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದ.